ಸ್ನೇಹಿತರೆ, ರಾಜ್ಯದ ಕಾಂಗ್ರೆಸ್ನ ಬಿಕ್ಕಟ್ಟಿನ ಶಮನಕ್ಕೆ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಅನಿವಾರ್ಯವಾಗಿ ಮಧ್ಯಪ್ರವೇಶ ಮಾಡಲೇಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಷ್ಟು ದಿನ ಏನೋ ಬಿಹಾರ ಚುನಾವಣೆಯ ನೆಪವನ್ನಿಟ್ಕೊಂಡು ಈ ಕಾಂಗ್ರೆಸ್ನ ಬಿಕ್ಕಟ್ಟನ್ನು ಒಂದು ಪರಿಹರಿಸೋದಕ್ಕೆ ಯಾವುದೇ ಒಂದು ಇಂಟ್ರೆಸ್ಟನ್ನು ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ತೋರಿಸ್ತಾ ಇರಲಿಲ್ಲ. ಆದರೆ ಎಲ್ಲಿವರೆಗೂ ಈ ರೀತಿ ಕಾಲವನ್ನು ತಗೊಳ್ಳೋದಕ್ಕೆ ಸಾಧ್ಯ? ನವೆಂಬರ್ 14ಕ್ಕೆ ಬಿಹಾರ ಚುನಾವಣೆಯ ಫಲಿತಾಂಶ ಕೂಡ ಬರುತ್ತೆ. ಅದಾದ ನಂತರ ಅನಿವಾರ್ಯವಾಗಿ ತನ್ನ ಪಕ್ಷದ ಒಂದು ಸರ್ಕಾರವನ್ನು ಉಳಿಸ್ಕೊಳ್ತಕ್ಕಂಥ ಜವಾಬ್ದಾರಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಮೇಲಿದೆ. ಆ ಕಾರಣಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಈ ರಾಜ್ಯ ಬಿಕ್ಕಟ್ಟಿಗೆ ಒಂದು ಶಾಶ್ವತ ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ಅವಶ್ಯಕತೆ ಕೂಡ ಇದೆ. ಇದೇ ಕಾರಣಕ್ಕೆ ನವೆಂಬರ್ 20ನೇ ತಾರೀಕು ಬೇರೆ ಕಾರ್ಯಕ್ರಮಗಳ ಉದ್ದೇಶವನ್ನು ಇಟ್ಕೊಂಡು ರಾಹುಲ್ ಗಾಂಧಿ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಈ ರಾಹುಲ್ ಗಾಂಧಿ ಕರ್ನಾಟಕಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿಯೇ ನಾಯಕತ್ವ ಬದಲಾವಣೆ ವಿಚಾರ ಚರ್ಚೆ ಆಗುತ್ತೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತದವೆ. ಈ ನಡುವೆ ನಾಳೆ ದಿಢೀರಾಗಿ ಡಿ.ಕೆ. ಶಿವಕುಮಾರ್ ದೆಹಲಿಯ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಈ ಹಿಂದೆ ಬಂದಿದ್ದಂಥ ಮಾಹಿತಿಯ ಪ್ರಕಾರ ನವೆಂಬರ್ 11 ಅಥವಾ 12ಕ್ಕೆ ಡಿ.ಕೆ. ಶಿವಕುಮಾರ್ ದೆಹಲಿಯ ಪ್ರವಾಸವನ್ನು ಕೈಗೊಳ್ತಾರೆ. ಆ ಮೂಲಕ ಕಾಂಗ್ರೆಸ್ನ ಹೈಕಮಾಂಡ್ ಮಟ್ಟದ ನಾಯಕರಾಗಿರ್ತಕ್ಕಂಥ ಸೋನಿಯಾ ಗಾಂಧಿ, ಪ್ರಿಯಾಂಕಾ ವಾದ್ರಾ, ಕೆ.ಸಿ. ವೇಣುಗೋಪಾಲ್ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿಯಾಗಿ ಸಾಕಷ್ಟು ವಿಷಯಗಳನ್ನು ಚರ್ಚೆ ಮಾಡ್ತಾರೆ ಅನ್ನುವ ಮಾಹಿತಿಗಳು ಇದ್ವು. ಆದರೆ ಡಿ.ಕೆ. ಶಿವಕುಮಾರ್ ತನ್ನ ಕಾರ್ಯಕ್ರಮದ ವೇಳಾಪಟ್ಟಿಯನ್ನು ಬದಲಾವಣೆ ಮಾಡಿಕೊಂಡಿದ್ದು ನಾಳೆನೇ ದಿಢೀರಾಗಿ ದೆಹಲಿಯ ಪ್ರವಾಸವನ್ನು ಕೈಗೊಳ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಕುತೂಹಲವನ್ನು ಕೆರಳಿಸ್ತಾ ಇದೆ. ಇನ್ನೊಂದು ಕಡೆ ಸಿ.ಎಂ. ಸಿದ್ದರಾಮಯ್ಯ ಸಹ 15ನೇ ತಾರೀಕಿನ ಮೇಲೆ ನಾನು ದೆಹಲಿಯ ಪ್ರವಾಸವನ್ನು ಕೈಗೊಳ್ತೀನಿ, ಆ ಸಂದರ್ಭದಲ್ಲಿ ರಾಜ್ಯ ಸಚಿವ ಸಂಪುಟದ ಪುನರ್ರಚನೆಗೆ ಕಾಂಗ್ರೆಸ್ ಹೈಕಮಾಂಡ್ನ ನಾಯಕರ ಒಪ್ಪಿಗೆಯನ್ನು ಪಡಿತೀನಿ ಅನ್ನುವ ಹೇಳಿಕೆಯನ್ನು ನಿನ್ನೆ ತಾನೇ ಮಾಧ್ಯಮಗಳ ಮುಂದೆ ಕೊಟ್ಟಿದ್ದಾರೆ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್, ಅದರಲ್ಲೂ ಕೂಡ ಅತ್ಯಂತ ಪ್ರಮುಖವಾಗಿ ರಾಹುಲ್ ಗಾಂಧಿ, ರಾಜ್ಯ ಬಿಕ್ಕಟ್ಟಿನ ವಿಚಾರವಾಗಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ? ರಾಹುಲ್ ಗಾಂಧಿ ಅವರ ಕೃಪಾ ಕಟಾಕ್ಷ ನಿಜಕ್ಕೂ ಕೂಡ ಸಿದ್ದರಾಮಯ್ಯನವರ ಮೇಲಿದೆಯೋ ಅಥವಾ ಡಿ.ಕೆ. ಶಿವಕುಮಾರ್ ಅವರ ಮೇಲಿದೆಯೋ ಅನ್ನೋ ಪ್ರಶ್ನೆಗಳು ಉಟ್ಕೊಂಡಿದ್ದಾವೆ. ಬನ್ನಿ ಸ್ನೇಹಿತರೆ, ಹಾಗಾದರೆ ನಿಜಕ್ಕೂ ಕೂಡ ಕರ್ನಾಟಕದ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರ ಒಂದು ಲೆಕ್ಕಾಚಾರ ಏನಿರ್ಬೋದು, ಕೊನೆಗೆ ಅಂತಿಮವಾಗಿ ರಾಹುಲ್ ಗಾಂಧಿ ಯಾವ ಒಂದು ನಿರ್ಣಯವನ್ನು ತೆಗೆದುಕೊಳ್ಬೋದು ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಸದ್ಯದ ರಾಜ್ಯ ಕಾಂಗ್ರೆಸ್ನ ಪರಿಸ್ಥಿತಿಯನ್ನು ನೋಡಿದರೆ ಎಂತಹ ಒಂದು ನಿರ್ಧಾರವನ್ನು ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ತೆಗೆದುಕೊಂಡ್ರೂ ಕೂಡ ಅದು ಸರ್ಕಾರ ಮತ್ತು ಪಕ್ಷಕ್ಕೆ ಅಪಾಯ ಕಟ್ಟಿಟ್ಟು ಬುತ್ತಿ. ಇದೊಂದು ರೀತಿಯ ಜೇನುಗೂಡಿಗೆ ಕಲ್ಲೊಡೆದಂತಹ ಪರಿಸ್ಥಿತಿ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರದ್ದಾಗಿದೆ. ಆದರೂ ಕೂಡ ಅನಿವಾರ್ಯವಾಗಿ ಇದಕ್ಕೊಂದು ಫುಲ್ ಸ್ಟಾಪ್ ಹಾಕಲೇಬೇಕಾದಂತಹ ಒಂದು ಸಂದಿಗ್ಧ ಪರಿಸ್ಥಿತಿ ಕೂಡ ಹೈಕಮಾಂಡ್ ನಾಯಕರಿಗಿದೆ. ಒಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ತನ್ನ ಎಲ್ಲ ಸಂಪನ್ಮೂಲಗಳಿಗೂ ಕೂಡ ಬಹುತೇಕ ಕರ್ನಾಟಕ ಸರ್ಕಾರವನ್ನೇ ನಂಬಿಕೊಂಡಿದೆ. ಸಿದ್ದರಾಮಯ್ಯ ಕೂಡ ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನು ಸಂತೃಪ್ತಿ ಮಾಡೋದಕ್ಕೆ ಏನೆಲ್ಲ ಬೇಕೋ ಆ ಕೆಲಸಗಳನ್ನು ಮಾಡ್ತಾನೆ ಬಂದಿದ್ದಾರೆ. ರಾಹುಲ್ ಗಾಂಧಿ ಮತ್ತು ಸಿದ್ದರಾಮಯ್ಯನವರ ನಡುವಿನ ಒಂದು ಉತ್ತಮ ಸಂಬಂಧ ಇವತ್ತು ನಿನ್ನೆದಲ್ಲ. ಬದಲಾಗಿ 2013ರಲ್ಲಿ ಸಿದ್ದರಾಮಯ್ಯ ಯಾವಾಗ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರೋ ಆವಾಗಿಂದನೂ ಕೂಡ ಸಿದ್ದರಾಮಯ್ಯ ಮತ್ತು ರಾಹುಲ್ ಗಾಂಧಿ ಅವರ ನಡುವಿನ ಸಂಬಂಧ ಅತ್ಯುತ್ತಮವಾಗಿ ನಡ್ಕೊಂಡ್ಬಂದಿದೆ. ಸಿದ್ದರಾಮಯ್ಯ ಕೂಡ ಕಾಲಕ್ಕೆ ರಾಹುಲ್ ಗಾಂಧಿ ಅವರನ್ನು ಸಂತೃಪ್ತಿಪಡಿಸೋದಕ್ಕೆ ಏನೆಲ್ಲ ಮಾಡಬೇಕೋ, ಸಂಪನ್ಮೂಲಗಳನ್ನು ಒದಗಿಸ್ಬೇಕೋ ಅದನ್ನೆಲ್ಲವೂ ಕೂಡ ಮಾಡ್ಕೊಳ್ತಾನೆ ಬಂದಿದ್ದಾರೆ. ಸಿದ್ದರಾಮಯ್ಯ 2ನೇ ಬಾರಿ ಮುಖ್ಯಮಂತ್ರಿ ಆದಮೇಲಂತೂ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯನವರ ವಿಚಾರವಾಗಿ ಒಂದು ಚಕಾರವನ್ನು ಕೂಡ ಎತ್ತಾ ಇಲ್ಲ. ಸಿದ್ದರಾಮಯ್ಯ ಅಷ್ಟು ನೀಟಾಗಿ ರಾಹುಲ್ ಗಾಂಧಿ ಅವರನ್ನು ಕಾಂಗ್ರೆಸ್ ಹೈಕಮಾಂಡ್ನ ಮೇಂಟೈನ್ ಮಾಡ್ತಾ ಬಂದಿದ್ದಾರೆ. ಇನ್ನೊಂದು ಕಡೆ ಸುಮಾರು 40 ವರ್ಷಗಳ ಕಾಲ ಒಬ್ಬ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಿಂದ ಹಿಡಿದು ಇವತ್ತು KPCC ಅಧ್ಯಕ್ಷನಾಗೋವರೆಗೂ ಕೂಡ ಕಾಂಗ್ರೆಸ್ನಲ್ಲೇ ಹುಟ್ಟಿ ಕಾಂಗ್ರೆಸ್ನಲ್ಲೇ ಬೆಳೆದು ರಾಜ್ಯದಲ್ಲಿ 135ಕ್ಕೂ ಹೆಚ್ಚು ಶಾಸಕರ ಬಲದೊಂದಿಗೆ 2023ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭೂತಪೂರ್ವಕವಾದಂಥ ಒಂದು ವಿಜಯವನ್ನು ಗಳಿಸೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರ ಒಂದು ಕೊಡುಗೆ ಸಾಕಷ್ಟಿದೆ. ಈ ಕಾರಣಕ್ಕೆ ಸೋನಿಯಾ ಗಾಂಧಿ ಅವರಿಗೆ ಅತ್ಯಾಪ್ತರಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರಿಗೆ ಸೋನಿಯಾ ಗಾಂಧಿ ಬಿಹಾರ ಚುನಾವಣೆಯ ನಂತರ ನಿಮಗೆ ರಾಜ್ಯದ ಮುಖ್ಯಮಂತ್ರಿ ಪಟ್ಟವನ್ನು ನಾನು ಬಿಡಿಸ್ಕೊಡ್ತೀನಿ ಅನ್ನುವ ಭರವಸೆಯನ್ನು ಕೊಟ್ಟಿದ್ದಾರೆ. ಅದೇ ಕಾರಣಕ್ಕೆ ಡಿ.ಕೆ. ಶಿವಕುಮಾರ್ ಈಗಾಗಲೇ ತಾನು ಮುಖ್ಯಮಂತ್ರಿ ಪದವಿಗೆ ಏರೋದಕ್ಕೆ ದಿನಾಂಕ ಹಾಗೂ ಸಮಯವನ್ನು ಕೂಡ ನಿಗದಿ ಮಾಡಿಕೊಂಡಿದ್ದಾರೆ ಎನ್ನುವ ಒಂದು ಮಾಹಿತಿಗಳು ಮೈಸೂರು ಮಿತ್ರ ಒಂದು ಪತ್ರಿಕೆಯಲ್ಲಿ ಪ್ರಸಾರವಾಗಿತ್ತು. ಹಾಗಾದರೆ ರಾಹುಲ್ ಗಾಂಧಿ ಯಾವ ನಿರ್ಣಯವನ್ನು ತೆಗೆದುಕೊಳ್ಬೋದು?
ರಾಹುಲ್ ಗಾಂಧಿ ತೆಗೆದುಕೊಳ್ತಕ್ಕಂಥ ನಿರ್ಧಾರ ಯಾರಿಗೆ ಸಿಹಿ ಕೊಡುತ್ತೆ, ಯಾರಿಗೆ ಕಹಿ ಕೊಡುತ್ತೆ, ಈ ಪ್ರಶ್ನೆಗಳು ಉಟ್ಕೊಂಡಿದ್ದಾವೆ. ಸ್ನೇಹಿತರೆ, ನಾನು ಇದು ಕೇವಲ ಒಂದು ವಿಶ್ಲೇಷಣೆಯನ್ನು ಮಾತ್ರ ಮಾಡ್ತಾ ಇದ್ದೀನಿ. ರಾಹುಲ್ ಗಾಂಧಿ ಇಂಥದೇ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನುವ ಯಾವ ಒಂದು ಮಾಹಿತಿ ಕೂಡ ನಮಗಿಲ್ಲ. ಆದರೆ ಈ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಬೋದು ಅನ್ನುವ ಒಂದು ಸೂಕ್ಷ್ಮ ಮುನ್ಸೂಚನೆಯನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ರಾಹುಲ್ ಗಾಂಧಿ ಅವರ ಮುಂದೆ ಸಾಕಷ್ಟು ಆಪ್ಷನ್ಗಳಿದ್ದಾವೆ. ಅದರಲ್ಲಿ ಮೊದಲನೇದಾಗಿ ಸಿದ್ದರಾಮಯ್ಯನವರನ್ನು ಮನವೊಲಿಸ್ತಕ್ಕಂಥದ್ದು. ಸಿದ್ದರಾಮಯ್ಯನವರೇ, ನೀವು ಈಗಾಗಲೇ ಕಾಂಗ್ರೆಸ್ಸಿಗೆ ಬಂದು 19 ವರ್ಷ ಆಯಿತು. ಈ 19 ವರ್ಷದ ಅವಧಿಯಲ್ಲಿ ಸುಮಾರು 16 ವರ್ಷಗಳ ಕಾಲ ಸಾಕಷ್ಟು ಬೇರೆ ಬೇರೆ ಹುದ್ದೆಗಳನ್ನು ಕಾಂಗ್ರೆಸ್ನಿಂದ ಅನುಭವಿಸಿದ್ದೀರಾ. ನೀವು ಇಷ್ಟು ದಿನ ಅಧಿಕಾರ ಮಾಡಿದ್ದು ಸಾಕು. ದಯವಿಟ್ಟು ಪರ್ಯಾಯ ನಾಯಕತ್ವ ರಾಜ್ಯದಲ್ಲಿ ಬೆಳಿಬೇಕು. ಆ ಕಾರಣಕ್ಕೆ ಬೇರೆಯವರಿಗೆ ನೀವು ಅವಕಾಶವನ್ನು ಮಾಡಿಕೊಡಿ, ನೀವು ಅಧಿಕಾರವನ್ನು ಹಸ್ತಾಂತರ ಮಾಡಿ ಅನ್ನುವ ಒಂದು ಕನ್ವಿನ್ಸನ್ನು ಸಿದ್ದರಾಮಯ್ಯನವ್ರಿಗೆ ಮಾಡ್ಬೋದು. ಬಹುತೇಕ ರಾಹುಲ್ ಗಾಂಧಿ ಅವರು ಈ ರೀತಿಯ ಒಂದು ನಿರ್ಧಾರಕ್ಕೆ ಬಂದರೆ ಸಿದ್ದರಾಮಯ್ಯ ಕೂಡ ಆ ನಿರ್ಧಾರವನ್ನು ವಿರೋಧಿಸಲ್ಲ ಅನ್ನುವ ಮಾತುಗಳು ಕೇಳಿ ಬರ್ತದವೆ. ಒಂದು ವೇಳೆ ಸಿದ್ದರಾಮಯ್ಯ ಒಪ್ಪಿದರೂ ಕೂಡ ಅವರ ಬೆಂಬಲಿಗರು ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯೋದಕ್ಕೆ ಬಿಡ್ತಾರಾ? ಈ ಪ್ರಶ್ನೆಗಳು ಕೂಡ ಇದ್ದಾವೆ. ಆ ಪ್ರಶ್ನೆಗೆ ಬಹುತೇಕ ಈಗಾಗಲೇ ಸಿದ್ದರಾಮಯ್ಯ ಬೆಂಬಲಿಗರು ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯೋದಿಲ್ಲ, ಮುಂದಿನ ಉಳಿದಿರ್ತಕ್ಕಂಥ ಅವಧಿಗೂ ಕೂಡ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅನ್ನುವ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಒಂದು ವೇಳೆ ರಾಹುಲ್ ಗಾಂಧಿ ಅವರು ಹೇಳಿದಂಥ ಈ ಮಾತಿಗೆ ಸಿದ್ದರಾಮಯ್ಯನವರು ಒಪ್ಕೊಳ್ಳಲಿಲ್ಲ, ಹಾಗಾದರೆ ರಾಹುಲ್ ಗಾಂಧಿ ಅವರ ಮುಂದಿರ್ತಕ್ಕಂಥ ಎರಡನೇ ಆಪ್ಷನ್ ಏನು? ಇದು ಡಿ ಕೆ ಶಿವಕುಮಾರ್ ಅವರಿಗಿರ್ತಕ್ಕಂಥ ಒಂದು ವೀಕ್ನೆಸ್ಸನ್ನು ಬಳಸ್ಕೊಂಡು ಅವರನ್ನು ಕಟ್ಟಿ ಹಾಕ್ತಕ್ಕಂಥ ಪ್ರಯತ್ನ. ಡಿ ಕೆ ಶಿವಕುಮಾರ್ ಅವ್ರಿಗೆ ಪಕ್ಷದಲ್ಲಿ ಅತ್ಯಂತ ಒಂದು ಪಕ್ಷನಿಷ್ಠ ಅನ್ನೋ ಹೆಸರಿದೆ. ಎಂತಹ ಕಷ್ಟದ ಸಂದರ್ಭದಲ್ಲೂ ಕೂಡ ಅವರು ಪಕ್ಷವನ್ನು ತೊರೆದಿಲ್ಲ. BJP ಹಾಗೂ ಇತರ ಪಕ್ಷಗಳಿಂದ ದೊಡ್ಡ ದೊಡ್ಡ ಆಫರ್ಗಳು ಬಂದಿದ್ದಂಥ ಸಂದರ್ಭದಲ್ಲೂ ಕೂಡ ಪಕ್ಷಕ್ಕಾಗಿ ಡಿ ಕೆ ಶಿವಕುಮಾರ್ ತ್ಯಾಗವನ್ನು ಮಾಡಿದ್ದಾರೆ. ಈ ಬಾರಿಯೂ ಕೂಡ ಡಿ ಕೆ ಶಿವಕುಮಾರ್ ಅವರ ಇದೇ ಗುಣವನ್ನು ಬಳಸ್ಕೊಂಡು ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ರೀತಿ ಕನ್ವಿನ್ಸ್ ಮಾಡೋದು. ಉಳಿದಿರ್ತಕ್ಕಂಥ ಅವಧಿ ಕೂಡ ಸಿದ್ದರಾಮಯ್ಯನವರೇ ಮುಂದುವರಿಲಿ, 2028ರ ಚುನಾವಣೆ ಬರೋವರೆಗೂ ಕೂಡ ನೀವು KPCC ಅಧ್ಯಕ್ಷ ಹಾಗೂ ಉಪಮುಖ್ಯಮಂತ್ರಿಯಾಗಿ ಮುಂದುವರಿರಿ. ಈ 2 ಸ್ಥಾನಗಳನ್ನು ಯಾವುದೇ ರೀತಿ ನಾವು ಡಿಸ್ಟರ್ಬ್ ಮಾಡೋದಿಲ್ಲ. ಬದಲಾಗಿ ಸಚಿವ ಸಂಪುಟದ ಪುನರ್ರಚನೆಯ ವೇಳೆಗೆ ನಿಮ್ಮ ಬೆಂಬಲಿಗರಿಗೆ ಹೆಚ್ಚಿನ ಒಂದು ಖಾತೆಗಳನ್ನು ನಾವು ಕೊಡ್ತೀವಿ ಅನ್ನುವ ಎರಡನೇ ಒಂದು ಆಪ್ಷನನ್ನು ರಾಹುಲ್ ಗಾಂಧಿ ಅವರು ಪ್ರಯೋಗವನ್ನು ಮಾಡ್ಬೋದು. ಈಗ ಡಿ ಕೆ ಶಿವಕುಮಾರ್ ಮತ್ತು ಅವರ ಬೆಂಬಲಿಗರ ಮನಸ್ಥಿತಿಯನ್ನು ನೋಡಿದರೆ ನಿಜಕ್ಕೂ ಕೂಡ DKC ಈ ಒಂದು ರಾಹುಲ್ ಗಾಂಧಿ ಅವರ ಒಪ್ಪಂದಕ್ಕೆ ಒಪ್ಪಿಕೊಳ್ತಾರಾ? ಈ ಪ್ರಶ್ನೆ ಕೂಡ ಉಟ್ಕೊಂಡಿದೆ. ಇವೆರಡೂ ನಡೆಯಲಿಲ್ಲ ಅಂದರೆ ಕೊನೆಗೆ ಅನಿವಾರ್ಯವಾಗಿ ಶಾಸಕರ ಬಲವನ್ನು ತೋರಿಸಿ ಅನ್ನುವ ಒಂದು ಹೇಳಿಕೆಯನ್ನು ಇಬ್ಬರೂ ನಾಯಕರಿಗೂ ಕೂಡ ಕೊಡ್ಬೋದು. ಸಹಜವಾಗಿಯೇ ಸಿದ್ದರಾಮಯ್ಯನವರ ಪರವಾಗಿ ಈಗಿರ್ತಕ್ಕಂಥ ಕಾಂಗ್ರೆಸ್ನ 135+ ಶಾಸಕರ ಪೈಕಿ ಸುಮಾರು 70ರಿಂದ 75 ಶಾಸಕರು ಬಹಿರಂಗ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಹಾಗಂತ ಡಿ ಕೆ ಶಿವಕುಮಾರ್ ಬಲ ಏನು ಕಾಂಗ್ರೆಸ್ನಲ್ಲಿ ಕಡಿಮೆ ಇಲ್ಲ. ಮೇಲ್ನೋಟಕ್ಕೆ 30ರಿಂದ 35 ಶಾಸಕರು ಡಿ ಕೆ ಶಿವಕುಮಾರ್ ಅವರನ್ನು ಬೆಂಬಲಿಸ್ತಾ ಇದ್ದಾರೆ ಅನ್ನುವ ಮಾಹಿತಿಗಳಿದ್ದರೂ ಕೂಡ ಒಂದು ವೇಳೆ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಕನ್ಫರ್ಮ್ ಆದರೆ ಸಿದ್ದರಾಮಯ್ಯ ಬಣ ಹಾಗೂ ಕಾಂಗ್ರೆಸ್ನ ತಟಸ್ಥ ಬಣದಲ್ಲಿರ್ತಕ್ಕಂಥ ಬಹುತೇಕ ಶಾಸಕರು ಡಿ ಕೆ ಶಿವಕುಮಾರ್ ಬಣಕ್ಕೆ ಶಿಫ್ಟ್ ಆಗ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಈ ಒಂದು ಆಪ್ಷನ್ ಕೂಡ ರಾಹುಲ್ ಗಾಂಧಿ ಅವರು ಮುಂದಿದೆ. ಈ ಎಲ್ಲವೂ ಕೂಡ ಕೈಗೂಡದೆ ಹೋದರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದಕ್ಕೆ ಒಪ್ಕೊಂಡ್ರೆ ಸಿದ್ದರಾಮಯ್ಯ ಬಣ ಸಾಕಷ್ಟು ಕಂಡೀಷನ್ಗಳನ್ನು ತಮ್ಮ ಹೈಕಮಾಂಡ್ ನಾಯಕರ ಮುಂದೆ ಹಾಕುತ್ತೆ. ಸಿದ್ದರಾಮಯ್ಯನವರು ನಿಮ್ಮ ಮಾತನ್ನು ಪಾಲಿಸ್ತಾರೆ, ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ. ಆದರೆ ಡಿ ಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಆಗೋದಕ್ಕೆ ನಮ್ಮ ಬಣದ ಒಪ್ಪಿಗೆ ಇಲ್ಲ ಅನ್ನುವ ಒಂದು ಹೊಸ ತಗಾದೆಯನ್ನು ಕೂಡ ಸಿದ್ದರಾಮಯ್ಯ ಬಣ ತೆಗಿಬೋದು. ಆಗ ರಾಹುಲ್ ಗಾಂಧಿ ಅವರು ತೆಗೆದುಕೊಳ್ತಕ್ಕಂಥ ನಿರ್ಧಾರ ಅತ್ಯಂತ ಪ್ರಮುಖವಾಗಿರುತ್ತೆ. ಸಿದ್ದರಾಮಯ್ಯ ಬಣವನ್ನು ಎದುರಾಕ್ಕೊಂಡು ರಾಹುಲ್ ಗಾಂಧಿ ಏನು ಹಿಂದೆ ಕಾಂಗ್ರೆಸ್ ಹೈಕಮಾಂಡ್ ಅತ್ಯಂತ ಬಲಿಷ್ಠವಾಗಿದ್ದಂಥ ಸಂದರ್ಭದಲ್ಲಿ ಲಕೋಟೆಯ ಮೂಲಕ ಒಂದು ಫೋನ್ ಕಾಲ್ ಮೂಲಕ ಏನು ಮುಖ್ಯಮಂತ್ರಿಗಳನ್ನು ರಾಜ್ಯದಲ್ಲಿ ಬದಲಾವಣೆ ಮಾಡ್ತಿತ್ತು, ಆ ಪರಿಸ್ಥಿತಿ ಅಂತೂ ಈಗ ಕಾಂಗ್ರೆಸ್ ಹೈಕಮಾಂಡ್ಗಿಲ್ಲ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ರಾಹುಲ್ ಗಾಂಧಿ ಡಿ ಕೆ ಶಿವಕುಮಾರ್ ಅವರಿಗೆ ಪಟ್ಟವನ್ನು ಕೊಡಿಸ್ತಕ್ಕಂಥ ಪ್ರಯತ್ನದಲ್ಲಿ ಯಶಸ್ವಿ ಆಗ್ತಾರೆ ಅನ್ನುವ ಪ್ರಶ್ನೆಗಳು ಕೂಡ ಉಟ್ಕೊಂಡಿದ್ದಾವೆ. ಒಂದು ಮಾಹಿತಿಯ ಪ್ರಕಾರ ಸಿದ್ದರಾಮಯ್ಯನವರು ಸಂಪೂರ್ಣ ಒಂದು ಒಳ್ಳೆಯ ಮನಸ್ಸಿನಿಂದ ಅಧಿಕಾರ ತ್ಯಾಗಕ್ಕೆ ಮುಂದಾದರೆ ಮಾತ್ರ ಕಾಂಗ್ರೆಸ್ ಹೈಕಮಾಂಡ್ನ ಮಾತಾಗಲಿ
ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿಯ ಕನಸಾಗಲಿ ಈಡೇರುತ್ತೆ. ಅದನ್ನು ಬಿಟ್ಟರೆ ಸಿದ್ದರಾಮಯ್ಯನವ್ರನ್ನ ಎದುರಾಕ್ಕೊಂಡು ಯಾವುದೇ ಕಾರಣಕ್ಕೂ ಕೂಡ ನಾಯಕತ್ವ ಬದಲಾವಣೆಯ ಪ್ರಶ್ನೆ ಆಗಲಿ ಅಥವಾ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಾಗಲಿ ಸಾಧ್ಯವಿಲ್ಲ ಅನ್ನುವ ಅನಿಸಿಕೆಯನ್ನು ನಾನು ಹೇಳ್ತೀನಿ ಸ್ನೇಹಿತರೆ. ಈ ಒಂದು ವಿಚಾರದ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ.